ನಮಸ್ಕಾರ ಸತ್ಯಪ್ರಕಾಶ್ ಅವರೇ, ನಮಸ್ಕಾರ ಚರ್ಚಾ ಹೇಳಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹೇಳಿ ನಮಸ್ಕಾರ ನಮಸ್ಕಾರ ಸತ್ಯಪ್ರಕಾಶ್ ಹೇಳಿ. ಅವರೇ, ಮೂಡ ಪ್ರಕರಣ ದಿನದಿಂದ ದಿನಕ್ಕೆ ಒಂದು ಹೊಸ ಹೊಸ ತಿರುವುಗಳು ಪಡ್ಕೊಳ್ತಾ ಇದಾವೆ, ಹೊಸ ಹೊಸ ಟ್ವಿಸ್ಟ್ ಪಡ್ಕೊಳ್ತಾ ಇದಾವೆ. ಈ ಘಟನೆ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಜೊತೆಗೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಆಗುತ್ತೆ ನನ್ನ ನೇರ ಪ್ರಶ್ನೆ ಈ ಮೂಡ ಹಗರಣದಿಂದ. ಸತ್ಯಪ್ರಕಾಶ್ ಅವರೇ ನೋಡಿ, ಈ ಮೂಡ ಹಗರಣದಲ್ಲಿ ಏನೇನಾಗಿದೆ ಎಲ್ಲ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ, ಉಚ್ಚ ನ್ಯಾಯಾಲಯದಲ್ಲಿ ಇದೆ, ಎಲ್ಲರೂ ನೋಡಿದ್ದೀವಿ. ಉಚ್ಚ ನ್ಯಾಯಾಲಯದಲ್ಲಿ ಏನೇನು ನಡೆದಿದೆ ಅನ್ನೋದು ಎಲ್ಲ ಕ್ಲಿಯರ್ ಆಗಿದೆ. ಉಚ್ಚ ನ್ಯಾಯಾಲಯದಲ್ಲಿ ಏನಂತ ಹಾಕಿದೀವಿ ನಮ್ಮ ಪ್ರೇಯರು, ಗವರ್ನರ್ ಏನ್ ನಡ್ಕೊಂಡಿದ್ದಾರೆ ಅವರು ಪಕ್ಷಪಾತವಾಗಿ ನಡ್ಕೊಂಡಿದ್ದಾರೆ ಅಷ್ಟೇ. He has not acted as per 163. He has not acted as per 17A. ಅಂದ್ರೆ ಏನು, ಅದರ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಒಂದು ಆಧಾರ ಸ್ತಂಭ ಇದೆ, ಅದರ ಪ್ರಕಾರ ನಡ್ಕೊಂಡಿಲ್ಲ. ಆಮೇಲೆ PNS ನ 282 283 ಅದೇನಿದೆ ಅದರ ಪ್ರಕಾರ ನಡ್ಕೊಂಡಿಲ್ಲ ಅಂತ ನಾವು ಹಾಕಿದೀವಿ. ನಮ್ಮ ರಿಟ್ ಪಿಟಿಷನ್ ಅಕ್ಸೆಪ್ಟ್ ಆಗಿದೆ. ನಮ್ಮ ಕಡೆ ವಾದಗಳು ಮುಗಿದಿದ್ದಾವೆ. ಅಂದ್ರೆ ನಮ್ಮ ಕಡೆ ವಾದ 2 ತಾಸು ನಮ್ಮ ಕಡೆಯಿಂದ ಆಗ್ತದೆ. ಇವರೇ ತಾನೇ ಈ TG ಅಬ್ರಾಹಿಂ ವಕೀಲ ಮತ್ತೆ ಇವರೇ ತಾನೇ ಹೋಗಿದ್ದು ನಮ್ಗೆ ಅರ್ಜೆಂಟ್ ಆಗಿ ಪ್ರಾಸಿಕ್ಯೂಷನ್ ಕೊಡಿ, ಪ್ರಾಸಿಕ್ಯೂಷನ್ ಕೊಡಿ. ನಮ್ಮ ಹತ್ರ ಎಲ್ಲ ಇದೆ ದಾಖಲೆಗಳು. ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ, ಎಲ್ಲ ದಾಖಲೆಗಳಿದೆ ಅಂತ ಇವರೇ ತಾನೇ ಹೋಗಿದ್ದು ಗವರ್ನರ್ ಹತ್ರ. ಹಂಗಿದ್ದವ್ರು ಮೊನ್ನೆ ನಡೆದಿರುವ ಹೈಕೋರ್ಟ್ ಅಲ್ಲಿ ನಡೆದಿರುವ ಹಿಯರಿಂಗ್ ಅಲ್ಲಿ ಎಲ್ಲ ಅಲ್ಲೇ ಅವತ್ತೇ ವಾದ ಮಂಡಿಸ್ಬೇಕಾಯ್ತು. ಯಾಕೆ ವಾದ ಮಂಡಿಸ್ಲಿಲ್ಲ? ಯಾಕೆ ಸಮಯ? ಸತ್ಯಪ್ರಕಾಶ್ ಅವರೇ, ಇಲ್ಲಿ ಮುಖ್ಯವಾಗಿ ಈಗ ಸಿದ್ದರಾಮಯ್ಯನವ್ರ ಮೇಲೆ